ಬೆಂಗಳೂರಿನ ಕೆಂಗೇರಿಯ ಬಿಜಿಎಸ್ ಕ್ಯಾಂಪಸ್ನಲ್ಲಿ ಸಂಭ್ರಮ ಮನೆ ಮಾಡಿದೆ. ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಕುಂಬಳಗೂಡಿನ ಬಿಜಿಎಸ್ ಕಾಲೇಜು ಆವರಣದಲ್ಲಿ 3 ದಿನ ವಿಶೇಷವಾಗಿ ಹೋಮ ಹವನವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನ ಕೆಂಗೇರಿಯ ಬಿಜಿಎಸ್ ಕ್ಯಾಂಪಸ್ನಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿದೆ. ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯ ಹುಟ್ಟುಹಬ್ಬ ಹಿನ್ನೆಲೆಯಲ್ಲೇ 3 ದಿನಗಳ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿದೆ. ಕಳೆದ 2 ದಿನಗಳಿಂದ ನಡೆಯುತ್ತಿರುವ ಕಾರ್ಯಕ್ರಮಕ್ಕೆ ಸಾಕಷ್ಟು ಭಕ್ತವೃಂದ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಇನ್ನು ಈ ವಿಶೇಷ ಕಾರ್ಯಕ್ರಮದಲ್ಲಿ ಅರ್ಚಕರು ಮತ್ತು ಪುರೋಹಿತರೆಲ್ಲರೂ ಸೇರಿ 8 ಹೋಮಕುಂಡದಲ್ಲಿ ವಿಶೇಷ ಹೋಮ ಹವನವನ್ನ ನಡೆಸಿದರು. ವಾಸ್ತು ಹೋಮ ಮತ್ತು ರಕ್ಷಜ್ಜಾ ಹೋಮ ವಿಶೇಷವಾಗಿ ನಡೆಯಿತು. ಇನ್ನು ವೆಲ್ಲೂರಿನಿಂದ ಅನುಗ್ರಹಿತವಾಗಿ ಬಂದಿರುವ ಶ್ರೀ ಮಹಾಲಕ್ಷ್ಮೀ ದೇವಿಯ ಬಿಂಬ ಪೂಜೆ, ಶ್ರೀ ಭೂ ಸಹಿತ ಲಕ್ಷ್ಮೀ ವೆಂಕಟೇಶ್ವರ ಪೂಜೆ ಹಾಗೂ ಕಾಲಭೈರವನ ಪೂಜೆ ಇದೆಲ್ಲವೂ ಅತಿ ವಿಜೃಂಭಣೆಯಿಂದ ನಡೆಯಿತು. ಪ್ರಕಾಶನಾಥ ಸ್ವಾಮೀಜಿಯವರ ಹುಟ್ಟಿದ ಹಬ್ಬದ ಉದ್ದೇಶವಾಗಿ ಗಣಪತಿ ಹವನ ನವಗ್ರಹ ಹೋಮ ಆಗಿತ್ತು ಅಂತ ಬೆಳಗ್ಗೆ ತಿಳಿಸಿತ್ತು. ಈಗ ಸಾಯಂಕಾಲ ಅವರ ಸಮೂಹ ಸಂಸ್ಥೆಗಳ ಅದೇ ರೀತಿ ಅವರಿಗೂ ಕೂಡ ಅವರ ಆರೋಗ್ಯ ಯಾವುದೇ ದೃಷ್ಟಿ ಆಗಬಹುದು ಅಥವಾ ಯಾವುದೇ ತೊಂದರೆವರೆಗೆ ತಾಗದಂತೆ ರಕ್ಷೆ ಅಂತ ಹೇಳಿ 8 ಹೋಮದ ಕುಂಡಗಳಲ್ಲಿ ಸುದರ್ಶನ ಹೋಮ ಅಂತ. ಸುದರ್ಶನ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರುವ ಯಾವುದೇ ರೋಗ ರುಜಿನಗಳು, ದೃಷ್ಟಿ ಅಥವಾ ಯಾವುದೋ ಪ್ರಯೋಗ ಇತ್ಯಾದಿ ಏನೇ ತೊಂದರೆಗಳಿದ್ದರೂ ಕೂಡ ಅದನ್ನು ಪರಿಹರಿಸಿ ನಮ್ಮ ದೇಹಕ್ಕೆ ರಕ್ಷೆಯನ್ನು ಕೊಡುವ ಮಂತ್ರ ಸುದರ್ಶನ ಮಂತ್ರ. ಆ ಸುದರ್ಶನ 8 ದ್ರವ್ಯಗಳಿದೆ, ಅದನ್ನು ಒಂದೊಂದಾಗಿ ಭಾಗ ಮಾಡಿ 8 ಹೋಮದ ಕುಂಡದಲ್ಲಿ 8 ವಿಪ್ರರು ಕುಳಿತುಕೊಂಡು ಸುದರ್ಶನ ಹೋಮ. ಇನ್ನು ಈ ವಿಶೇಷ ಪೂಜೆಗೆ ಮುಖ್ಯ ಕಾರಣವೇ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳ ಸಂಕಲ್ಪ. ಇದೇ ತಿಂಗಳ 7ನೇ ತಾರೀಕಿನಂದು ಗುರುಗಳ 60ನೇ ಜನ್ಮದಿನವಿದೆ. ಹೀಗಾಗಿ ನಾಡಿನ ಶ್ರೇಯಾಭಿವೃದ್ಧಿ ಮತ್ತು ಬಿಜಿಎಸ್ ಸಂಸ್ಥೆಯ ಶ್ರೇಯೋಭಿವೃದ್ಧಿಗಾಗಿ ಕೆಂಗೇರಿಯ ಬಿಜಿಎಸ್ ಕ್ಯಾಂಪಸ್ನಲ್ಲಿ ಹೋಮ ಹವನ ಕಾರ್ಯಕ್ರಮ ನಡೆಯುತ್ತಿದೆ. ಇನ್ನು ಇಂದು ನಾಗತರ್ಪಣ ಹಾಗೂ ನಾಗದರ್ಶನ ಸೇವೆಯನ್ನ ಇಂದು ಸಂಜೆ ಹಮ್ಮಿಕೊಳ್ಳಲಾಗಿದೆ. ಇದಾದ ನಂತರ ವಿಶೇಷವಾದ ಗಿರಿಜಾ ಕಲ್ಯಾಣವನ್ನ ನೆರವೇರಿಸಲಾಗುತ್ತಿದೆ. ಹೋಮ ಹವನದಲ್ಲಿ ಗುರುಗಳ ಜೊತೆಗೆ ಬಿಜಿಎಸ್ ಸಿಬ್ಬಂದಿ ಹಾಗೂ ಆಪ್ತರು ಕೂಡ ಪಾಲ್ಗೊಂಡಿದ್ರು. ಇನ್ನುಳಿದಂತೆ 7ನೇ ತಾರೀಕಿನಂದು ಶತಚಂಡಿಕಾ ಹೋಮವನ್ನು ನಡೆಸಿ ಹಲವು ಯತಿಗಳ ಹಸ್ತಗಳಿಂದ 9 ನದಿಗಳ ನೀರನ್ನು ತಂದು ಶ್ರೀ ಪ್ರಕಾಶನಾಥ ಗುರುಜಿಯವರಿಗೆ ಅಭಿಷೇಕವನ್ನ ಮಾಡಲಾಗುತ್ತದೆ. ಈ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.